ನನಗೇನು ಇಷ್ಟು ದಿನ ನನ್ನ ಹತ್ರ ಕ್ಯಾಮ್ರಾ ಬೇರೆ ಇದ್ದಿಲ್ಲ, ಅದಕ್ಕೆ ನಾನು ಮೋಟೋ ವ್ಲಾಗ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ನನ್ನ ಹತ್ರ ಕ್ಯಾಮ್ರಾ ಐತೆ, ಮೈಕ್ ಐತೆ, ಬೈಕ್ ಐತೆ, ಪೆಟ್ರೋಲ್ ಕಾಸು ಐತೆ, ಎಲ್ಲ ಐತೆ. ಇವಾಗ ನಾವೇನು ಮಾಡಬೇಕಂದ್ರೆ ವೀಡಿಯೋಸು ಯೂಟ್ಯೂಬಲ್ಲಿ ಹಾಕ್ತಾ ಇರಬೇಕು. ಇವಾಗ ಗೊತ್ತಾಗ್ತಾ ಇಲ್ಲ ನನಗೆ ಯಾವ ಟೈಮ್ಗೆ ಹಾಕಬೇಕು ಏನು, ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಅದು ನಮ್ಮ ಯೂಟ್ಯೂಬಲ್ಲಿ ಕಾಣಿಸ್ತಾನೂ ಇಲ್ಲ ಯೂಟ್ಯೂಬ್ ಸ್ಟೋರಿಯಲ್ಲಿ. ಆ್ಯಂಡ್ ಏನು ಟೈಮಿಂಗ್ ಹಾಕಿದ್ರೆ ಒಳ್ಳೆಯದು, ನೀವು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ತುಂಬ ಒಳ್ಳೆಯದಾಗತ್ತೆ. ಇನ್ನೂ ಬೇರೆ ಏನಂದರೆ ಹಿಂದಿಯಲ್ಲಿ ಮೋಟೋ ಬ್ಲಾಗ್ ಮಾಡಿದ್ರೆ ಒಳ್ಳೇದಾ, ಇಲ್ಲಾಂದರೆ ಕನ್ನಡಲ್ಲಿ ಮಾತಾಡಿದ್ರೆ ಒಳ್ಳೇದಾ, ನೀವು ಅದು ಕೂಡ ಕಮೆಂಟ್ ಮಾಡಿರಿ. ಆ್ಯಂಡ್ ನನಗೆ ಅರೌಂಡು ನನ್ನ ಕ್ಯಾಮ್ರಾ ಬಂದು ಎಷ್ಟು ಬಿದ್ದಿದೆ ಗೊತ್ತಾ, 20. ನಿಮ್ಮ ಒಂದೊಂದು ಲೈಕ್ ಒಂದು ಕಮೆಂಟ್ ಕೂಡ ನಂಗೆ ಮೋಟಿವೇಶನ್ ಗೈಸ್, ಅದಕ್ಕೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ವಿಡಿಯೋ. ಓಕೆ ಆಲ್ರೈಟ್ ಗೈಸ್, ಫೈನಲಿ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಂಗ್ಲಿಗೆ ಬಂದಿದೆ ಏನೋ ಕೆಲಸದಿಂದ, ಅದಕ್ಕೆ ಇವಾಗ ತಿರ್ಗಾ ಹೋಗ್ತಾಯಿದ್ದೀನಿ. ಸೊ ನಡೀರಿ ವ್ಲಾಗ್ ಮಾಡ್ಕೊಂಡು ಹೋಗೋಣ. ಇವಾಗ ಹೆಂಗೋ ಹೋಗ್ತಾಯಿದ್ದೀನಿ ಮನೆಗೆ, ವ್ಲಾಗ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ನಾನು ತುಂಬ ದಿವಸ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಇವಾಗ ನನಗೇನು ಇಷ್ಟು ದಿನ ನನ್ನ ಹತ್ರ ಕ್ಯಾಮ್ರಾ ಬೇರೆ ಇದ್ದಿಲ್ಲ, ಅದಕ್ಕೆ ನಾನು ಮೋಟೋ ವ್ಲಾಗ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ನನ್ನ ಹತ್ರ ಕ್ಯಾಮ್ರಾ ಐತೆ, ಮೈಕ್ ಐತೆ, ಬೈಕ್ ಐತೆ, ಪೆಟ್ರೋಲ್ ಕಾಸು ಐತೆ, ಎಲ್ಲ ಐತೆ. ಇವಾಗ ನಾವೇನು ಮಾಡಬೇಕಂದ್ರೆ ವೀಡಿಯೋಸು ಯೂಟ್ಯೂಬಲ್ಲಿ ಹಾಕ್ತಾ ಇರಬೇಕು. ಇವಾಗ ನಿಮ್ಮ ಕೆಲಸ ಏನಂದರೆ ವೀಡಿಯೋ ನೋಡಿಕೊಂಡು ಚೆನ್ನಾಗಿ ಕಾಣಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಹಂಗೆ ಕಮೆಂಟ್ ಕೂಡ ಮಾಡಿರಿ. ಹೆಂಗೈತೆ, ಏನು ಪ್ರಾಬ್ಲಮ್ ಐತೆ ನನ್ನ ಬ್ಲಾಗಲ್ಲಿ ಎಲ್ಲ ಹೇಳ್ರಿ. ನೀವು ಹೇಳಿದ್ರೆ ಸ್ವಲ್ಪ ನಮಗೂ ಸ್ವಲ್ಪ ಅರ್ಥ ಆಗತ್ತೆ ಏನು ನಾನು ಮಿಸ್ ಮಾಡ್ತಾ ಇದ್ದೀನಿ, ಏನು ಹೆಂಗೆ ಅಂತ. ಸೊ ಇವಾಗ ಮೇನ್ ಮೋಟಿವ್ ಏನಂದ್ರೆ, ನಾವು ವೀಡಿಯೋ ಮಾಡೋ ಕಾರಣ ಏನಂದರೆ ನಿಮ್ಗೆ ಒಳ್ಳೆ ಕಾಂಟೆಂಟ್ ಕೊಡಬೇಕು, ಒಳ್ಳೆ ಫನ್ನಿ ವೀಡಿಯೋಸ್ ಬೇಕು, ಅದೆಲ್ಲ ಬೇಕಲ್ಲ. ಅದಕ್ಕೆ ನಾವು ಇವಾಗ ಕ್ಯಾಮ್ರಾ ಇಸ್ಕೊಂಡ್ಬಿಟ್ಟಿದ್ವಿ. ನನಗೆ ಅರೌಂಡು ನನ್ನ ಕ್ಯಾಮ್ರಾ ಬಂದು ಎಷ್ಟು ಬಿದ್ದಿದೆ ಗೊತ್ತಾ, 20. ಕ್ಯಾಮ್ರಾ ಬಂದುಬಿಟ್ಟು 30,000. ಅದ್ರದ್ದು ಮೈಕ್ ಅಡ್ಯಾಪ್ಟರ್ ಬರುತ್ತೆ ನೋಡ್ರಿ, ಅದೇ ನನಗೆ ತುಂಬ ಬೇಜಾರಾಗೈತು. ಏನಪ್ಪ ಇಷ್ಟು ಕಾಸ್ಟ್ ಐತೆ ಇದ್ರದ್ದು ಅಂದ್ಬಿಟ್ಟು. ಇವಾಗ ಏನಿಲ್ಲ, ಇವಾಗ ನಂಗ್ಲಿ ಸೈಡಿಂದ ಹೋಗ್ತಾ ಇದ್ದೀವಿ. ನಾನು ಬರೋವಾಗ ಕೂಡ ನಾನು ಮೋಟೋ ಬ್ಲಾಗ್ ಮಾಡಿದೆ, ಆದರೆ ಅದು ಏನೋ ಕ್ಯಾಪ್ಚರ್ ಆಗಿಲ್ಲ ಸರಿಯಾಗಿ, ಅದಕ್ಕೆ ನಾನು ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಂಬ ದಿವಸ ಆಯ್ತಲ್ಲ ಮೋಟೋ ಬ್ಲಾಗ್ ಮಾಡಿ, ಅದಕ್ಕೆ ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಇವಾಗ ಎಲ್ಲ ಗೊತ್ತು ನಮಗೆ, ಎಲ್ಲ ಮಾಡೋಣ. ಏನು ಹೇಳ್ತೀರಾ ಗೈಸ್, ನೀವು ಎಲ್ಲರೂ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಏನಂದರೆ ಸುಮ್ಮನೆ ಹಿಂಗೆ ಮಾಡ್ತಾ ಇರೋದು ಕ್ಯಾಮ್ರಾ ಕ್ಲಾರಿಟಿಗೋಸ್ಕರ, ಹಂಗೆ ವೀಡಿಯೋ ಕೂಡ ಆಗಿಬಿಡತ್ತಲ್ಲ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡ್ತಾ ಇರೋದು. ಏನು ಕಾಂಟೆಂಟ್ ಏನಿಲ್ಲ ಇದರಲ್ಲಿ. ಸೊ ಕ್ಯಾಮ್ರಾ ಕ್ಲಾರಿಟಿ ನೋಡೋಕ್ಕೆ ನಾನು ಸ್ವಲ್ಪ ಎತ್ಕೊಂಡು ಬಂದಿರೋದು. ನಿಮಗೆ ಈ ಫ್ಯೂಚರ್ ಇವಾಗ ಮುಂದೆ ವೀಡಿಯೋಸ್ ಬರ್ತಾನೆ ಇರುತ್ತೆ, ನೀವು ಸಪೋರ್ಟ್ ಮಾಡಿರಿ, ಸಪೋರ್ಟಿಂಗ್ ಟು ಮೈ ಗೈಸ್. ಸೊ ಇವಾಗ ನಾವೇನು ಮಾಡಬೇಕಂದ್ರೆ, ನಾನು ಹೋಗ್ಬಿಟ್ಟು ಒಳ್ಳೆ ಕಾಂಟೆಂಟ್ ಹಿಡಿತೀನಿ. ಕಾಂಟೆಂಟ್ ಹಿಡಿದು ನಿಮಗೆ ಹೆಂಗಾದರೂ ಕೂಡ ನಿಮಗೆ ಸ್ಮೈಲ್, ಮುಖ ಮೇಲೆ ಸ್ಮೈಲ್ ಇರಬೇಕು. ನಿಮ್ಮನ್ನು ನಾನು ವೀಡಿಯೋ ನೋಡಿದ ತಕ್ಷಣವೇ ನಿಮಗೆ ಸ್ಮೈಲ್ ಬರಬೇಕು, ಹಂಗಿರಬೇಕು ಕಾಂಟೆಂಟ್. ಏನು ಹೇಳ್ತೀರಾ ಅಂಥ ವೀಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ಒಂದೊಂದು ಲೈಕ್ ಒಂದು ಕಮೆಂಟ್ ಕೂಡ ನಂಗೆ ಮೋಟಿವೇಶನ್ ಗೈಸ್, ಅದಕ್ಕೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ವೀಡಿಯೋ ಮಾಡೋಕ್ಕೆ ಕೂಡ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ, ಮೋಟಿವೇಟ್ ಸಿಗ್ಬೇಕು ಗೈಸ್. ಮೋಟಿವೇಟ್ ಇಲ್ಲ ಅಂದ್ರೆ ನಮ್ಮನ್ನು ಎಷ್ಟು ಮಾಡಿದ್ರು ಕೂಡ ಅಷ್ಟೇ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಂಗೆ ಕಾಂಟೆಂಟ್ ಇಲ್ಲ ಫಸ್ಟ್ ವೀಡಿಯೋಲ್ಲಿ ಅರ್ಥ ಮಾಡ್ಕೊಳ್ರಿ, ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ಗೊತ್ತಲ್ಲ ಲುಕ್ಮಾನ್ ಅಂದರೆ ಯಾರು. ಓಕೆ ಗೈಸ್, ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಯಾವ ಟೈಮ್ಗೆ ಹಾಕಬೇಕು ಏನು, ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಅದು ನಮ್ಮ ಯೂಟ್ಯೂಬಲ್ಲಿ ಕಾಣಿಸ್ತಾನೂ ಇಲ್ಲ ಯೂಟ್ಯೂಬ್ ಸ್ಟೋರಿಯಲ್ಲಿ. ಆ್ಯಂಡ್ ಏನು ಟೈಮಿಂಗ್ ಹಾಕಿದ್ರೆ ಒಳ್ಳೆಯದು, ನೀವು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ತುಂಬ ಒಳ್ಳೆಯದಾಗತ್ತೆ. ಇನ್ನೂ ಬೇರೆ ಏನಂದರೆ ಹಿಂದಿಯಲ್ಲಿ ಮೋಟೋ ಬ್ಲಾಗ್ ಮಾಡಿದ್ರೆ ಒಳ್ಳೇದಾ, ಇಲ್ಲಾಂದರೆ ಕನ್ನಡಲ್ಲಿ ಮಾತಾಡಿದ್ರೆ ಒಳ್ಳೇದಾ, ನೀವು ಅದು ಕೂಡ ಕಮೆಂಟ್ ಮಾಡಿರಿ. ಆ್ಯಂಡ್ ತುಂಬ ಜನ ಹೇಳ್ತಾಯಿದ್ರು ಕನ್ನಡಲ್ಲಿ ಮಾತಾಡೋ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಹುಟ್ಟಿರೋದು ಕನ್ನಡದಲ್ಲಿ, ಇವಾಗ ತಿಂತಾ ಇರೋದು ಕೂಡ ಕರ್ನಾಟಕಲ್ಲೇ. ಇವಾಗ ಮೋಟೋ ಬ್ಲಾಗ್ ಕೂಡ ಕರ್ನಾಟಕಲ್ಲೇ, ಕನ್ನಡನ ಮಾತಾಡಬೇಕಲ್ಲ ಅಂದ್ಬಿಟ್ಟು ನನಗೊಂದಿದು. ನೋಡೋಣ ಏನು ಕಮೆಂಟ್ ಕೊಡ್ತೀರಾ ನೀವು, ಅದ್ರ ಮೇಲೆ ನಾವು ನಡೆಯೋಣ. ಹಿಂದಿಯಲ್ಲಿ ಮಾಡಿದ್ರೆ ಒಳ್ಳೇದಾ, ಇಲ್ಲಾಂದರೆ ಕನ್ನಡಲ್ಲಿ ಮಾಡಿದ್ರೆ ಒಳ್ಳೇದಾ, ಅದು ನೀವು ಸ್ವಲ್ಪ ಹೇಳಿದ್ರೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ
ಸೊ ಲೈಕ್ ಕಮೆಂಟ್ ಶೇರ್ ಗೈಸ್. ಲೈಕ್ ಕಮೆಂಟ್ ತುಂಬ ಹೇಳ್ಬಿಟ್ಟೆ, ಸಾರಿ ಗೈಸ್. ಸೊ ವಿಡಿಯೋ ಚೆಕ್ ಮಾಡಿರಿ ಗೈಸ್, ನಡೀರಿ. ಎಲ್ಲ ರೋಡ್ ಕೆಲಸ ನಡೀತೈತೆ ಇಲ್ಲಿ, ಅದಕ್ಕೆ ಎಲ್ಲ ಬ್ರಿಡ್ಜ್ ಮಾಡೋಕ್ಕೆ ಹೈವೇ ಎಲ್ಲ ಫುಲ್ ಫೆಸಿಲಿಟಿ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನಾವು ಸರ್ವಿಸ್ ರೋಡ್ ಹೋಗಬೇಕು. ಯಾವ ಹೈವೇಗೆ ಹೋಗ್ಬೇಕು? ಒಂದೇ ಹೈವೇ, ಕೋಲಾರ ಟು ಬೆತ್ಮಂಗಲ್ ಟು ಬೆಂಗಳೂರು. ಅದು ಮೇಸ್ ರೋಡ್ ಓಪನ್ ಏನೋ ಆಗಿದ್ದಿದ್ರೆ ಏನೋ ಒಂದು ಆಗ್ತಾಯಿತ್ತು, ಅದು ಕೂಡ ಬಂದ್ ಮಾಡಿದ್ದಾರೆ ಬೈಕರ್ಸ್ಗೆ. ಏನು ಅನ್ಕೊಂಡಿರೋದವರು, ಏನು ಟೋಲ್ ಕಟ್ಟಲ್ಲ ಅಂತ. ಟೋಲ್ ಕೂಡ ಕಟ್ತೀವಿ ಸಾರು, ಬಿಡ್ರಿ ನಮಗೆ. ಅವ್ರು ನೋಡ್ರಿ ಗಾಯ್ಸ್, ಯಾರು ಅವನು ಅಲ್ಲಿ ನೋಡ್ರಿ ಕಾರಲ್ಲಿ ಹೋಗ್ತಾಗನ. ನಾನು ಮೆಂಟಲ್ ನನ್ನ ಮಗ ನಾವು. ಅದನ್ನು ನೋಡ್ಬಿಡ್ತಾ ಇದ್ದೆ ಬೆನ್ಸ್ ಕಾರ್ಗೆ. ಅದು ಗೈಸ್ ಸೈಲೆನ್ಸರ್ ಬಂದ್ಬಿಟ್ಟಿದೆ ಗೈಸ್, ನಡೀರಿ. ಫಾಲ್ಟ್ ಆಗಿಬಿಟ್ಟಿದೆ, ಸೈಲೆನ್ಸರ್ ಎಲ್ಲ ಬಂದುಬಿಟ್ಟಿದೆ ಈಚ್ ಕಡೆ ಇಲ್ಲಿಂದ. ಸೊ ಇದು ಸೈಲೆನ್ಸರ್ ತೆಗ್ಬಿಟ್ಟು ಇಷ್ಟ ಆಗಿರೋದು ಸೈಲೆನ್ಸರ್ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಪ್ಪ ಬೇರೆ ಬೈತಾ ಇದ್ದಾರೆ, ಪೊಲೀಸ್ ಅವ್ರು ಬಂದುಬಿಟ್ಟು ನನಗೆ ತುಂಬಾ ಕಣ್ಣಿಗೆ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇದು ತೆಗ್ಬಿಟ್ಟು ಸ್ಟಾಕ್ ಇರೋ ಸೈಲೆನ್ಸರ್ ಹಾಕೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಅದೇ ಇರುತ್ತೆ. ಆ್ಯಂಡು ಇದು ಮಾರ್ಕ್ಸ್ ಬಂದುಬಿಟ್ಟು ಫುಲ್ ಬ್ಲ್ಯಾಕ್ ಮಾಡಿಬಿಡ್ತೀನಿ. ಆ್ಯಂಡ್ ಸ್ವಲ್ಪ ಮಾಡಿಫೈ ಮಾಡಬೇಕಾಗತ್ತೆ ಇದು, ಅದು ಕೂಡ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಬರ್ತಾಯಿತ್ತು ಬ್ಯಾಕ್ ಫೈರ್. ಇದು ತೆಗ್ಬಿಟ್ಟು ಇಷ್ಟ ಹಾಕಿರೋ ಸೈಲೆನ್ಸರ್ ಹಾಕ್ಬಿಡ್ತೀನಿ ಗೈಸ್. ಯಾಕಂದರೆ ತುಂಬ ಜನ ಕಣ್ಣಲ್ಲಿ ಬಿದ್ದೋಗ್ಬಿಟ್ಟಿದೆ ಈ ಬೈಕು. ಆ್ಯಂಡ್ ಮೊನ್ನೆ ಒಂದಿದ್ದ ಆ್ಯಕ್ಸಿಡೆಂಟ್ ಬೇರೆ ಆಗೋಯ್ತು. ಅದಕ್ಕೆ ಇವಾಗ ನಮ್ಮಪ್ಪ ಬೇರೆ ಬೈತಾ ಇದ್ದಾರೆ, ತೆಗ್ಬಿಡು ಏನಕ್ಕೆ ಎಲ್ಲ ಶೋಕಿ ಇಟ್ಟು ಮಾಡಿಬಿಟ್ಟಿದೆಯಾ, ಎಲ್ಲ ಆಗಿತ್ತು, ತೆಗ್ಬಿಟ್ಟು ಇಟ್ಕೊ. ಇನ್ ಫ್ಯೂಚರ್ ಏನಾನ ಸೂಪರ್ ಬೈಕ್ ಇಸ್ಕೊಂಡ್ರೆ ನಾನು ಅದು ಇನ್ಸ್ಟಾಲ್ ಮಾಡೋಕ್ಕೆ ಇಟ್ಕೊತೀನಿ. ಆ್ಯಂಡ್ ನೀವು ಸಪೋರ್ಟ್ ಮಾಡಿದ್ರೆ ಅದು ಕೂಡ ಆಗುತ್ತೆ. ಬಿಟ್ಟಿದೆ ಈ ಬೈಕು. ಆ್ಯಂಡ್ ಮೊನ್ನೆ ಒಂದಿದ್ದ ಆ್ಯಕ್ಸಿಡೆಂಟ್ ಬೇರೆ ಆಗೋಯ್ತು. ಅದಕ್ಕೆ ಇವಾಗ ನಮ್ಮಪ್ಪ ಬೇರೆ ಬೈತಾ ಇದ್ದಾರೆ, ತೆಗ್ಬಿಡು ಏನಕ್ಕೆ ಎಲ್ಲ ಶೋಕಿ ಇತ್ತು ಮಾಡಿಬಿಟ್ಟಿದೆಯಾ, ಎಲ್ಲ ಆಗಿತ್ತು, ತೆಗ್ಬಿಟ್ಟು ಇಟ್ಕೊ. ಇನ್ ಫ್ಯೂಚರ್ ಏನಾನ ಸೂಪರ್ ಬೈಕ್ ಇಸ್ಕೊಂಡ್ರೆ ನಾನು ಅದು ಇನ್ಸ್ಟಾಲ್ ಮಾಡೋಕ್ಕೆ ಇಟ್ಕೊತೀನಿ. ಆ್ಯಂಡ್ ನೀವು ಸಪೋರ್ಟ್ ಮಾಡಿದ್ರೆ ಅದು ಕೂಡ ಆಗುತ್ತೆ. ಆ್ಯಂಡ್ ಫ್ಯೂಲ್ ತುಂಬ ಖಾಲಿ ಆಗ್ತೈತೆ, ಯಾಕಂದರೆ ಈ ಎಕ್ಸಾಸ್ಟ್ ಐತಲ್ಲ. ಅದಕ್ಕೆ ದಯವಿಟ್ಟು ಯಾರು ಎಕ್ಸಾಸ್ಟ್ ಹಾಕ್ಕೊಳ್ಬೇಕು ಅಂತ ಇದ್ದೀರಾ ಪ್ಲೀಸ್ ಹಾಕ್ಕೊಂಡ್ಬಿಡ್ರಿ. ಯಾಕಂದರೆ ಇಂಜಿನ್ ತುಂಬ ಏಟಾಗುತ್ತೆ. ಶೋಕಿಗೋಸ್ಕರ ನಿಮ್ಮ ಬೈಕ್ನ ಹಾಳು ಮಾಡ್ಕೊತೀರಾ. ಹೆಂಗೆ ನಾನು ಮಾಡ್ಕೊಂಡಿದ್ದೀನಿ ಹಂಗೆ ಹಾಳು ಮಾಡ್ಕೊತೀರಾ. ಪ್ಲೀಸ್ ಯಾರು ಹಾಕ್ಕೊಂಡ್ಬಿಡ್ರಿ. ಆ್ಯಂಡು ಅಷ್ಟೇನ ಶೋಕಿ ಇದ್ದರೆ ಸೂಪರ್ ಬೈಕ್ ಇಸ್ಕೊಂಡು ಆರಾಮಾಗಿ ಹಾಕ್ಕೊಳ್ರಿ. ಆ್ಯಂಡು ಇಲ್ಲಾಂದರೆ ನಿಮಗೆ ಕೈಯಲ್ಲಿ ಸೂಪರ್ ಬೈಕ್ ಇಸ್ಕೊಳಕ್ಕಾಗಲ್ಲ ಅಂದರೆ RX ಒಂದು ಇಸ್ಕೊಂಡು ಆರಾಮಾಗಿ ಓಡಿಸ್ಕೊಳ್ರಿ. ಯಾರ್ಯಾರು ಸೌಂಡ್ ಇಷ್ಟ ಆಗತ್ತೆ ಅವ್ರದ್ದು. ಪ್ಲೀಸ್ ದಯವಿಟ್ಟು ಸೂಪರ್ ಬೈಕ್ ಕೆಲಸ ಇದಕ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಕಂಪೇರೇ ಇಲ್ಲ ಅದಕ್ಕೂ ಇದಕ್ಕೂ. ಅದು 1000cc, ಇದು 200cc. ಅದು R15 ಕೂಡ ಅಷ್ಟೇ, ಯಾವ ಮಿಷಿನ್ಗೂ ಅಷ್ಟೇ ಗೈಸ್.
ಹೆಡ್ಗೆ ಫುಲ್ ಏಟ್ ಆಗುತ್ತೆ, ಇಂಜಿನ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಗೈಸ್. ಮೈಲೇಜ್ ಬೇರೆ ಬರಲ್ಲ. ಇನ್ನೊಂದು ಏನಂದರೆ ತುಂಬ ದಿವಸ ಪಿಕಪ್ ಇರಲ್ಲ ಗೈಸ್, ಅಷ್ಟೇ. ಪಿಕಪ್ ಇರಲ್ಲ ಬೈಕಲ್ಲಿ, ಪಿಕಪ್ಪೇ ಇರಲ್ಲ. ಇವಾಗ ನೋಡಿ ಕೆಲಸ ಮಾಡ್ಕೊಂಡ್ಬಿಡ್ರಿ, ಶೋರೂಮ್ದು ಹೆಂಗಿರುತ್ತೆ ಹಂಗೆ ಇಟ್ಕೊಳ್ರಿ, ಚೆನ್ನಾಗಿರತ್ತೆ. ಗೈಸ್ ನೀವು ಬಂದ್ಬಿಟ್ಟು ಅವ್ನು ಎಲ್ಲಿಂದನೋ ಬಂದಿರೋ ಅವ್ನಿಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ, ನಮ್ಮಂಥವ್ರಿಗೆ ಯಾಕೆ ಮಾಡಲ್ಲ ನೀವು ಎಲ್ರಿ? ಅವನು ಮೊನ್ನೆ 4 ದಿನ ಆಗಿಲ್ಲ ಬಂದೆ, ಅವನು ಎಷ್ಟು ಫಾಲೋವರ್ಸ್ ಗೇನ್ ಮಾಡ್ಕೊತ ಇದ್ದಾನೆ, ಎಷ್ಟು ಇದು ಮಾಡ್ಕೊತ ಇದ್ದಾನೋ ಗೈಸ್. ನಾವು ಅಷ್ಟು ಮಾತ್ರ ಕರ್ನಾಟಕ ಪಬ್ಲಿಕ್ ಬಂದುಬಿಟ್ಟು ಎಷ್ಟು ಮೆಂಟ್ಲು ಅಂದರೆ ಏನು ಹೇಳೋಕ್ಕಾಗಲ್ಲ, ಅಷ್ಟು ಮೆಂಟ್ಲು ಅವರು. ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ನಮ್ಗೆ ಮಾಡಲ್ವೇ? ಕರ್ನಾಟಕ ಪಬ್ಲಿಕ್ ಕರ್ನಾಟಕ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಏನು ನಾವು ಅವ್ರು ಕೊಡ್ತಾ ಇರೋದು ಕಾಂಟೆಂಟ್ ನಾವು ಕೊಡಲ್ವಾ? ಮಾಡಿರಿ ಗೈಸ್, ಸಪೋರ್ಟ್ ಮಾಡಿರಿ. ಆ್ಯಂಡು ಪೆಟ್ರೋಲ್ ಬೇಕಣ್ಣ ಅಂತ ಕೇಳ್ತಾನೆ ನೋಡ್ರಿ, ಅಂತ ಅವ್ರಿಗೆ ಸಪೋರ್ಟೇ ಮಾಡಿಬಿಡ್ರಿ ಪ್ಲೀಸ್. ಎಷ್ಟಾಗತ್ತೆ ಅಷ್ಟು ಅವ್ರಿಗೆ ಸ್ವಲ್ಪ ಅವಾಯ್ಡ್ ಮಾಡಿರಿ. ಆ್ಯಂಡು 4 ಭಾಷೆ ಅವರು ಕನ್ನಡ ಮಾಡ್ತಿರ್ಬಿಟ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಏನು ಗೈಸ್, ನೀವು ನಮ್ಮಂತ ಮಾಡಿರಿ ಸಪೋರ್ಟ್. ಆಲ್ರೈಟ್ ಗೈಸ್, ಆಲ್ರೈಟ್ ಗೈಸ್, ಇವತ್ತು ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ವಿಡಿಯೋ ಚೆನ್ನಾಗಿ ಕಾಣಿಸಿದಾರೆ, ಲೈಕ್ ಕಮೆಂಟ್ ಶೇರ್ ಮಾಡಿರಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಇಲ್ಲಿ ಸೈಡಲ್ಲಿ ಬರ್ತಾ ಇರ್ಬೋದು ನೋಡ್ರಿ, ಚಾನಲ್ ಡೌನ್ ಆಗ್ತೈತೆ. ಸೊ ನೀವು ಇವಾಗ ಗ್ರೋ ಮಾಡೋಣ, ಏನಿಲ್ಲ ಪ್ರಾಬ್ಲಮ್ಮು, ಇವಾಗ ಕೂಡ ಆಗುತ್ತೆ. ಸೊ ನೀವು ಸಪೋರ್ಟು ಮಾಡ್ತಾಯಿರಿ ಗೈಸ್, ಅಷ್ಟೇ. ಕಾಂಟೆಂಟ್ ಒಳ್ಳೆ ಬರುತ್ತೆ. ಆ್ಯಂಡ್ ಬಿ ಲೈಕ್ ಕಮೆಂಟ್ ಶೇರ್ ಗೈಸ್. ಲವ್ ಯು, ಬಾಯ್ ಗೈಸ್.